ಇನ್ನೊಂದು ತಲೆಕೆಡಿಸುವ ಒಂದು ವಿಷಯ ಉಂಟು. ನೀವು ಪುಸ್ತಕದಲ್ಲಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ. ಇದು ತುಂಬಾ ಸಿಂಪಲ್ ಪ್ರಶ್ನೆ. ನಾವು ಟೈಮ್ನ ಕಂಟ್ರೋಲ್ ಮಾಡ್ತಿದ್ದೇವಾ ಅಥವಾ ಟೈಮ್ ನಮ್ಮನ್ನೇ ಕಂಟ್ರೋಲ್ ಮಾಡ್ತಿದೆಯಾ? ದಿನನಿತ್ಯ ಟೈಮ್ ನೋಡ್ಕೊಂಡೇ ಎದ್ದೇಳುವ ನಾವು ಟೈಮ್ ನೋಡ್ತಾನೆ ತಿಂಡಿ ತಿಂತೀವಿ, ಟೈಮ್ ನೋಡ್ತಾನೆ ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಟೈಮ್ಗೆ ಸರಿಯಾಗಿ ಎಲ್ಲ ಕೆಲಸನ ಮಾಡ್ತೀವಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಟೈಮ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೋತೀವಿ. ಆದ್ರೆ ಸತ್ಯ ಸಂಗತಿ ಏನಂದ್ರೆ ನಾವು ಟೈಮ್ನ ಕಂಟ್ರೋಲ್ ಮಾಡ್ತಾ ಇದ್ದೇವೆ ಅಂತ ಯಾಕೆ ಅನ್ಸುತ್ತೆ? ಇದಕ್ಕೆ ಒಂದು ಕಾರಣ ಉಂಟು. ನಾನು ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಡಿಸೈಡ್ ಮಾಡ್ತೀನಿ, ಅಲಾರಾಮ್ ಇಡ್ತೀನಿ, ಬೇಗ ಎದ್ದೇಳ್ತೇನೆ ಕೂಡ. ದಿನದ ಎಲ್ಲಾ ಕೆಲಸ ಕರೆಕ್ಟ್ ಆಗಿ ಮುಗಿಸಿಬಿಡ್ತೇನೆ. ಈ ಸಂದರ್ಭದಲ್ಲಿ ನಾನು ನನ್ನ ಟೈಮ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದೇನೆ ಅಂತ ಅಂದ್ಕೋತೇನೆ. ಆದ್ರೆ ಸತ್ಯ ಸಂಗತಿ ಏನಂದ್ರೆ ಟೈಮ್ ಅದರ ಪಾಡಿಗೆ ಅದು ಹೋಗ್ತಾ ಇದೆ. ನಾನು ಮಾತ್ರ ನನ್ನ ಕೆಲಸನ ಟೈಮ್ಗೆ ಹೊಂದಿಸ್ತಾ ಇದ್ದೇನೆ ಅಷ್ಟೇ. ಇದನ್ನು ಒಂದು ನದಿಯ ಉದಾಹರಣೆಯಾಗಿ ನೋಡುವ. ನದಿ ಯಾವತ್ತೂ ನಿಲ್ಲೋದಿಲ್ಲ, ಅದು ನಿರಂತರ ಹರಿತಾ ಇರ್ತದೆ. ನಾವು ಅದರ ಜೊತೆ ಓಡಿದ್ರೂ ಅದು ಹರಿತದೆ, ನಾವು ನಿಂತರೂ ಹರಿತಾನೆ ಇರ್ತದೆ. ನನಗೆ ಸ್ವಲ್ಪ ಟೈಮ್ ಬೇಕು ನಿಲ್ಲು ಅಂತ ಹೇಳಿದ್ರು ಅದು ನಿಲ್ಲೋದಿಲ್ಲ. ಇದರಿಂದ ಒಂದು ಸತ್ಯ ಗೊತ್ತಾಗ್ತದೆ, ಸಮಯ ನಮ್ಮ ಕೈಯಲ್ಲಿ ಇಲ್ಲ, ಆದ್ರೆ ನಾವು ನಮ್ಮ ಕೆಲಸವನ್ನ ಆಯ್ಕೆ ಮಾಡಬಹುದು. ನದಿ ಹರಿತಾ ಇರ್ತದೆ, ಅದರ ಜೊತೆ ಎಷ್ಟು ಹೊತ್ತು ಈಜಬೇಕು ಅಂತ ನಾವು ಡಿಸೈಡ್ ಮಾಡಬಹುದು. ಅಂದ್ರೆ ನಾವು ಸರಿಯಾದ ಸಮಯದೊಳಗೆ ನಮ್ಮ ಕೆಲಸವನ್ನ ಹೊಂದಿಸಬೇಕು. ಹೀಗೆ ನೀವು ಕೇಳ್ಬಹುದು, ಈ ಟೈಮ್ ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ ಅಲ್ವಾ, ಯಾಕೆ ಅವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ? ನಾವು ಈಗ ನೋಡ್ತಿರೋ ಗಡಿಯಾರ, ಕ್ಯಾಲೆಂಡರ್ ಇವೆಲ್ಲವನ್ನು ಮನುಷ್ಯನೇ ಮಾಡಿದ್ದು. ನಾವು ಟೈಮ್ ಅನ್ನ ಗಂಟೆ, ನಿಮಿಷ, ದಿನ, ವರ್ಷಗಳ ಹಾಗೆ ನೋಡ್ತೇವೆ. ಇವನ್ನೆಲ್ಲ ನೋಡ್ತಾ ಇದ್ರೆ ನಾವು ಟೈಮ್ ನ ಕಂಟ್ರೋಲ್ ಮಾಡಬಹುದಿತ್ತು ಅಂತ ಅನಿಸ್ತದೆ. ಆದ್ರೆ ಪ್ರಕೃತಿಯ ದೃಷ್ಟಿಯಿಂದ ನೋಡೋದಾದ್ರೆ ಟೈಮ್ ಅನ್ನೋದು ಒಂದು ನಿರಂತರ, ಅದಕ್ಕೆ ಯಾವುದೇ ಭಾಗಗಳಿಲ್ಲ. ಸೂರ್ಯ ಹುಟ್ಟುತ್ತಾನೆ, ಮುಳುಗ್ತಾನೆ, ಎಲ್ಲವೂ ದಿನನಿತ್ಯ ಬದಲಾಗ್ತಾ ಇರ್ತದೆ. ಆದ್ರೆ ಮನುಷ್ಯ ಏನ್ ಮಾಡಿದ್ದಾನೆ ಅಂದ್ರೆ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ವಿಭಾಗ ಮಾಡಿ ಸಮಯದ ಜೊತೆ ತನ್ನ ಕೆಲಸವನ್ನ ಹೊಂದಾಣಿಕೆ ಮಾಡಿ ಬದುಕ್ತಾ ಇದ್ದಾನೆ. ನಾವು ಸಮಯವನ್ನ ಕಳೆದುಕೊಳ್ಳುವ ಭಯದಿಂದ ಓಡ್ತಾ ಇದ್ದೇವೆ. ಇದಂತೂ ಬಹಳ ಮುಖ್ಯವಾದ ಪ್ರಶ್ನೆ. ನಾವು ನಮ್ಮ ಮನಸ್ಸನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಟೈಮ್ ನಮ್ಮ ಮೇಲೆ ಯಾವುದೇ ಒತ್ತಡವನ್ನ ಹಾಕ್ತಾ ಇಲ್ಲ. ಆದ್ರೂ ನಮ್ಮಲ್ಲಿ ಟೈಮ್ ಕಡಿಮೆ ಇದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ಉದಾಹರಣೆಗೆ ನಮ್ಗೆ ಇವತ್ತು ಮಾಡ್ಲಿಕ್ಕೆ ಏನೂ ಕೆಲಸ ಇಲ್ಲ, ಟೈಮ್ ತುಂಬಾ ನಿಧಾನವಾಗಿ ಹೋದ ಹಾಗೆ ಫೀಲ್ ಆಗ್ತದೆ. ಅದೇ ಇವತ್ತು ಮಾಡ್ಲಿಕ್ಕೆ ತುಂಬಾ ಕೆಲಸ ಇತ್ತು ಅಂತ ಅಂದ್ಕೊಳ್ಳಿ, ನಮ್ಗೆ ಇವತ್ತು ಟೈಮ್ ಹೇಗೆ ಕಳೆದು ಹೋಯ್ತು ಅಂತಾನೆ ಗೊತ್ತಾಗೋದಿಲ್ಲ. ನಾವು ಯಾಕೆ ಭಯದಲ್ಲಿ ಓಡ್ತಾ ಇದ್ದೇವೆ? ನಮ್ಗೆ ಟೈಮ್ ತುಂಬಾ ಕಡಿಮೆ ಇದೆ, ಮಾಡ್ಲಿಕ್ಕೆ ಕೆಲಸ ತುಂಬಾ ಜಾಸ್ತಿ ಇದೆ ಎಂಬ ಅರಿವು ನಮ್ಮಲ್ಲಿದೆ. ನಮ್ಮೆಲ್ಲಾ ಕೆಲಸಗಳು ಒಂದು ಟೈಮ್ ನ ಒಳಗೆ ಮುಗಿಬೇಕು. ಅದರಿಂದಲೇ ನಾವು ಯಾವಾಗ್ಲೂ ಒಂದು ಒತ್ತಡದಲ್ಲಿ ಇರ್ತೇವೆ. ನಾನು ಲೇಟ್ ಆಗಿದ್ದೇನಾ, ನನ್ನ ಲೈಫ್ ವೇಸ್ಟ್ ಆಗ್ತಿದೆಯಾ, ಇನ್ನೂ ಏನಾದ್ರೂ ಮಾಡ್ಬೇಕಾ ಅನ್ನೋ ಪ್ರಶ್ನೆಗಳು ನಮ್ಮಲ್ಲಿ ಭಯನ ತರ್ತದೆ. ಆದ್ರೆ ನಾವು ನಿಜವಾಗಿಯೂ ಸಮಯವನ್ನ ಮ್ಯಾನೇಜ್ ಮಾಡ್ತಿಲ್ಲ, ನಾವು ಮ್ಯಾನೇಜ್ ಮಾಡ್ತಿರೋ ಭಯವನ್ನ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳೋದಾದ್ರೆ, ನಾವು ತುಂಬಾ ಬಿಸಿ ಆಗಿರೋದನ್ನ ಸಕ್ಸಸ್ ಲೈಫ್ ಅಂತ ಅನ್ಕೋತೇವೆ. ಅದಕ್ಕಾಗಿ ದಿನಪೂರ್ತಿ ಓಡ್ತೇವೆ, ತುಂಬಾ ಕೆಲಸ ಮಾಡ್ತೇವೆ, ನಾವು ಟೈಮ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದೇವೆ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ನಿಜವಾಗಿಯೂ ನಾವು ಯಾವ ಕೆಲಸ ಮಾಡ್ತೇವೆ ಅನ್ನೋದಕ್ಕಿಂತ ಯಾಕೆ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಕೆಲವೊಮ್ಮೆ ನಾವು ಅರ್ಥವಿಲ್ಲದ ಕೆಲಸದಲ್ಲೇ ಟೈಮ್ ವೇಸ್ಟ್ ಮಾಡ್ತೇವೆ, ಆದ್ರೆ ನಾನು ತುಂಬಾ ಬಿಸಿ ಆಗಿದ್ದೇನೆ ಅನ್ನೋ ಭ್ರಮೆಯಲ್ಲಿ ಇರ್ತೇವೆ. ಇದು ಕೂಡ ಒಂದು ರೀತಿಯ ಭಯದಲ್ಲಿ ಬರುವಂತ. ಹೀಗಾಗಿ ನಾವು ಟೈಮ್ ನ ಕಂಟ್ರೋಲ್ ಮಾಡ್ತಿಲ್ಲ, ಅಥವಾ ಟೈಮ್ ನಮ್ಮನ್ನ ಕಂಟ್ರೋಲ್ ಮಾಡ್ತಿಲ್ಲ. ಟೈಮ್ ನಿರಂತರವಾಗಿರುವಂತದ್ದು, ಅದರಲ್ಲಿ ಹೇಗೆ ಬೆರೆತು ನಡೆಯಬೇಕು ಅನ್ನೋದೇ ನಮ್ಮ ಆಯ್ಕೆ. ನಾವು ಓಡುತ್ತಲೇ ಇರಬೇಕಾ ಅಥವಾ ಸ್ವಲ್ಪ ನಿಂತು ಯೋಚನೆ ಮಾಡಿ ನಡೆಬೇಕಾ, ಭಯದಿಂದ ಕೆಲಸ ಮಾಡ್ಬೇಕಾ ಅಥವಾ ಅರಿವಿನಿಂದ ಕೆಲಸ ಮಾಡ್ಬೇಕಾ ಎಂಬುದು ನಮ್ಮ ಆಯ್ಕೆ ಆಗಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.